Hi guys, welcome back to the video. KE ಕಡೆಯಿಂದ ನಿನ್ನೆ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡ್ದು ಪ್ರಾವಿಷನಲ್ ರಿಸಲ್ಟ್ಸ್ ಏನೋ ಅನೌನ್ಸ್ ಆಯಿತು. ಯಾರೆಲ್ಲ ಚೆಕ್ ಮಾಡಿಲ್ಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋದು ಎಷ್ಟು ಜನಕ್ಕೆ ಯಾವ ಕಾಲೇಜ್ ಸಿಕ್ಕಿದೆ, ನಿಮ್ಮ ಫ್ರೆಂಡ್ಸ್ಗೂ ಅದೇ ಕಾಲೇಜ್ ಸಿಕ್ಕಿದೆಯಾ ಅಂತ. ನೆಕ್ಸ್ಟು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ಗೆ ಲಾಸ್ಟ್ ಡೇಟ್ ಯಾವಾಗ, ಸೊ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಮತ್ತು ಕಾಲೇಜ್ ರಿಪೋರ್ಟ್ಗೆ ಲಾಸ್ಟ್ ಡೇಟ್ ಯಾವಾಗ, ಮತ್ತು KE ಕಡೆಯಿಂದ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಎಲ್ಲನೂ ಕೂಡ ಇಂಪಾರ್ಟೆಂಟೇ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ವೀಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿದ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಈ ಒಂದು KCT ಕೌನ್ಸಿಲಿಂಗ್ ಮುಗಿದ ಮೇಲೆ ನೆಕ್ಸ್ಟ್ ಇರೋದೇ ನಿಮ್ಮ ಸ್ಕಾಲರ್ಶಿಪ್ಸ್ ಅಪ್ಡೇಟ್ಸು. ಸೊ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ವೀಡಿಯೋಸ್ ಎಲ್ಲ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈಗ ನಿಮ್ಮ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತೀವಿ, ಪ್ರಾವಿಷನಲ್ ಅಲಾಟ್ಮೆಂಟ್ ಅನೌನ್ಸ್ ಆಗಿದೆ. ದಿಸ್ ಈಸ್ ಓನ್ಲಿ ಎ ರೌಂಡ್ 3 ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್. ಜಸ್ಟ್ ಇದು ಪ್ರಾವಿಷನಲ್ ಅಲಾಟ್ಮೆಂಟ್ ಆಗಿರೋದ್ರಿಂದ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫೈನಲ್ ಅಲಾಟ್ಮೆಂಟ್ ಆಗುತ್ತಲ್ಲ, ಆವಾಗ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡೋ ಆ ಒಂದು ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು 99.9% ಏನು ಸಿಕ್ಕಿರುತ್ತೆ ಪ್ರಾವಿಷನಲಲ್ಲಿ, ಫೈನಲ್ಲು ಅದೇ ಸಿಗುತ್ತೆ ಅಂತ ಅನ್ಕೋಬೋದು. ನೆಕ್ಸ್ಟು ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಅಗೇನ್ಸ್ಟ್ ದ ರೌಂಡ್ 3 ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಸೊ ಇದು ನಿಮಗೆ ಅನ್ವಯಿಸಲ್ಲ. ನೆಕ್ಸ್ಟು ಏನಾದರೂ ನಿಮಗೆ ಮಿಸ್ಟೇಕ್ಸ್ ಆಗಿದೆ KE ಕಡೆ ಅಂತ ನಿಮಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಇವತ್ತು 11 ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ. ಸೊ KEಗೆ ನೀವು ಮೇಲ್ ಮಾಡ್ಬೋದು, ಕೊಟ್ಟಿದ್ದಾರೆ. ಸೊ 11 PM ಅಂತ. ಸೊ 11 AM ಅಂತ ಕೊಡಬೇಕಿತ್ತು, ನೋಡೋದ ಇಲ್ಲೇನೋ ಮಿಸ್ಟೇಕ್ ಆಗಿದೆ, 11 AM ಅಂತ ಕೊಡಬೇಕಿತ್ತು. ನೆಕ್ಸ್ಟು ಫೈನಲ್ ಸೀಟ್ಸ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ 11th September ಆಫ್ಟರ್ 1 PM. ಅಂದರೆ ಈಗ ನೋಡಿ 11 AM ಅಂತ ಹೇಳಿದ್ನಲ್ಲ, ಇವತ್ತು ಮಧ್ಯಾಹ್ನ 11 ಗಂಟೆ ತನಕ ನಿಮಗೆ ಟೈಮ್ ಇದೆ. ಏನಾದರೂ KE ಕಡೆಯಿಂದ ಮಿಸ್ಟೇಕ್ಸ್ ಆಗಿದರೆ ನೀವು ಮೇಲ್ ಮಾಡ್ಬೋದು, ಅದನ್ನು ಅವರು ಕರೆಕ್ಟ್ ಮಾಡಿಕೊಂಡು ನಿಮಗೆ 11th, ಸೊ ಆಫ್ಟರ್ 1 PM, ಇವತ್ತು ಮಧ್ಯಾಹ್ನ 1 ಗಂಟೆಯ ನಂತರ ನಿಮಗೆ ಫೈನಲ್ ಅಲಾಟ್ಮೆಂಟ್ ಅಂತ ಒಂದು ರಿಲೀಸ್ ಮಾಡ್ತಾರೆ. ಅದ ನಂತರ ನಿಮಗೆ ನೆಕ್ಸ್ಟು ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು. ಸೊ ನೆಕ್ಸ್ಟು ಇದ್ರ ಬಗ್ಗೆ ಅಪ್ಡೇಟ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ನೀವು ಫೀಸ್ ಸ್ಟ್ರಕ್ಚರ್ ಕೊನೆಯಲ್ಲಿ ಹೇಳ್ತೀನಿ. ಈಗ ಇಲ್ಲಿ ಈ ರೀತಿ ಒಂದು ಅರ್ಥ ಆಗೋ ರೀತಿ ಈಸಿಯಾಗಿ ಮೆನ್ಷನ್ ಮಾಡಿದ್ದಾರೆ. UGCET 2025. ಇದಕ್ಕಿಂತ ಮುಂಚೆ ಒಂದು ನೋಟ್ ಇದೆ, ಸೊ ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ. UGCET UG NEET ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ 2ನೇ ಹಾಗೂ ಇಂಜಿನಿಯರಿಂಗ್ ಸೇರಿದಂತೆ ಇತರ UGCET ಕೋರ್ಸ್ಗಳ 3ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಿದೆ. ಸೊ ಇದೆಲ್ಲರಿಗೂ ಗೊತ್ತು. ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಏನಾದರೂ ಅಪೇಕ್ಷಣೆಗಳು ಇದ್ದಲ್ಲಿ ಸೆಪ್ಟೆಂಬರ್ 11ರಂದು ಬೆಳಿಗ್ಗೆ 11 ಗಂಟೆ ಒಳಗೆ ಇಮೇಲ್ ಮಾಡಬೇಕು. ಅಂದರೆ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ನೀವು KEಗೆ ಮೇಲ್ ಮಾಡ್ಬೋದು. ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ಇಂಜಿನಿಯರಿಂಗ್ ಸೇರಿದಂತೆ ಇತರ UGCET ಕೋರ್ಸುಗಳ ಅಭ್ಯರ್ಥಿಗಳು ಸೆಪ್ಟೆಂಬರ್ 13ರ ಒಳಗೆ ಶುಲ್ಕ ಪಾವತಿಸಿ ಸೀಟು ಖಾತರಿ ಚೀಟಿ ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕು. ಇದು ತುಂಬ ಇಂಪಾರ್ಟೆಂಟು. ನೀವು ಕೆಲವೊಬ್ಬರು ಎಕ್ಸ್ಪೆಕ್ಟ್ ಮಾಡಿರ್ತೀರ, ಏನು ಫಸ್ಟ್ ರೌಂಡಲ್ಲಿ ಎಷ್ಟು ಟೈಮ್ ಕೊಟ್ಟರು, ಅದೇ ರೀತಿ ಇದು ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಟೈಮ್ ಕೊಡ್ತಾರೆ ಅಂತ ನೀವು ಅಸಂಪ್ಷನ್ಸ್ ಮಾಡ್ಕೊಂಡಿರ್ತೀರ. ಬಟ್ ಅದು ಈಗ ನೋಡಿ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿರ್ತಾರೆ. ಏನು ಅಂತ ಹೇಳಿದ್ರೆ, ಈಗ ಅವರು ರೂಲ್ಸ್ ಪ್ರಕಾರ ಸೆಪ್ಟೆಂಬರ್ 15th ಒಳಗಡೆ ಎಲ್ಲ ಪ್ರೋಸೆಸ್ನ ಮುಗಿಸ್ಬೇಕು. ಆದ್ದರಿಂದ ನಿಮಗೆ ಸೆಪ್ಟೆಂಬರ್ 13th ಲಾಸ್ಟ್ ಡೇಟು. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮಗೆ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಈ ಒಂದು ಶೆಡ್ಯೂಲ್ ಪ್ರಕಾರ ಸೆಪ್ಟೆಂಬರ್ 13 ಶುಲ್ಕ ಪಾವತಿಗಿರ್ಬೋದು, ಕಾಲೇಜ್ಗೆ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದಿರ್ಬೋದು, ನೆಕ್ಸ್ಟ್ ಕಾಲೇಜ್ಗೆ ರಿಪೋರ್ಟ್ ಮಾಡೋದಕ್ಕೆ ಸೆಪ್ಟೆಂಬರ್ 13th ಲಾಸ್ಟ್ ಡೇಟ್ ಇರೋದು. ಸೊ ಇವತ್ತು ಸೆಪ್ಟೆಂಬರ್ 11, ಸೆಪ್ಟೆಂಬರ್ 12, ಸೆಪ್ಟೆಂಬರ್ 13th. ಸೊ ಇನ್ನು 2 ದಿನ ಇದೆ ಇವತ್ತನ್ನು ಬಿಟ್ಟರೆ. ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಡಾಕ್ಯುಮೆಂಟ್ಸ್ ಬೇಕು, ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಡ್ಬೇಕು. ನೆಕ್ಸ್ಟು ಫೀಸ್ ಪೇಮೆಂಟು. ಸೊ ಪ್ರತಿಯೊಬ್ಬರೂ ಫೀಸ್ ಪೇಮೆಂಟ್ ಮಾಡಲೇಬೇಕು. ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ದಿನಾಂಕವನ್ನು MCC ಮುಂದೂಡಿರುವ ಕಾರಣ ರಾಜ್ಯದಲ್ಲಿ ಕೂಡ ಈ ಕೋರ್ಸ್ಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳು ಮುಂದಿನ ಸೂಚನೆಗಾಗಿ ಕಾಯಬೇಕಾಗಿರುತ್ತದೆ. ಸೊ MCC ಅವರು ಈ ಒಂದು ಶೆಡ್ಯೂಲ್ನ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ನೀಟ್ ಸ್ಟೂಡೆಂಟ್ಸು ಮತ್ತು ಅಂದರೆ ನೀಟ್ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಸು ನೀವು ನೆಕ್ಸ್ಟ್ ಏನು ಅಪ್ಡೇಟ್ ಬರುತ್ತೆ ಅದ್ರ ಬಗ್ಗೆ ನೀವು ವೆಯ್ಟ್ ಮಾಡಬೇಕು. ಇಂಜಿನಿಯರಿಂಗ್ ಸೇರಿದಂತೆ UGCET ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಹಿಂದಿನ ಸುತ್ತಿನಲ್ಲಿ ಶುಲ್ಕ ಅಥವಾ ಕಾಶನ್ ಡೆಪಾಸಿಟ್ ಪಾವತಿಸಿದ್ದರೆ ಅದನ್ನು ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿನ ಶುಲ್ಕಕ್ಕೆ ಹೊಂದಾಣಿಕೆ ಮಾಡಲಾಗುವುದು. ಅಂದರೆ ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ, ನೀವು ಏನು ಫೀಸ್ ಪೇಮೆಂಟ್ ಮಾಡಿರ್ತೀರ, ಈಗ ಕೋರ್ಸ್ ಫೀಸ್ ಪೇಮೆಂಟ್ ನೀವು ಚಾಯ್ಸ್ 2 ಕೊಟ್ಟಿರೋರು 1,21,000 ಸಮಥಿಂಗ್ ಪೇ ಮಾಡಿದರೆ
ಅದು ಅಲ್ಲಿಗೆ ಮುಗೀತು. ನೆಕ್ಸ್ಟು ನೀವು ಥರ್ಡ್ ರೌಂಡಲ್ಲೂ ಅಷ್ಟೇ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮಗೆ ಥರ್ಡ್ ರೌಂಡಲ್ಲೂ ಸೇಮ್ ಫೀಸ್ ತೋರಿಸ್ತಾ ಇರಬೇಕು, ಸೆಕೆಂಡ್ ರೌಂಡಲ್ಲೂ ಸೇಮ್ ಫೀಸ್. ಅಲ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತಲ್ಲ, ಅಲಾಟ್ಮೆಂಟ್ ರಿಸಲ್ಟ್ ಅಲಾಟ್ಮೆಂಟ್ ಕಾಪಿ, ಅದರಲ್ಲಿ ಸೇಮ್ ಫೀಸ್ ಇದ್ದರೆ ನೀವು ಮತ್ತೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಏಡೆಡ್ ಕಾಲೇಜ್ ಸಿಕ್ಕಿ ಈಗ ಥರ್ಡ್ ರೌಂಡಲ್ಲಿ ಅನ್ಎಡೆಡ್ ಕಾಲೇಜ್ ಸಿಕ್ಕಿತ್ತು ಅಂತ ಹೇಳಿದ್ರೆ ಅಮೌಂಟು ಎಷ್ಟು ಜಾಸ್ತಿ ಇರುತ್ತೆ ಅದನ್ನು ಮಾತ್ರ ಪೇ ಮಾಡಬೇಕು. ಅದು ಬಿಟ್ಟರೆ ಇವರು ಕಾಶನ್ ಡೆಪಾಸಿಟ್ ಮಾಡಿರ್ತೀರಲ್ಲ, ನೀವು 10,000 ಅಷ್ಟೇ ಪೇ ಮಾಡಿರ್ತೀರ. ಈಗೇನಾಗುತ್ತೆ, ನಿಮ್ಮ ಫೀಸ್ ಅರೌಂಡ್ 1,21,000 ಇತ್ತು ಅಂತ ಹೇಳಿದ್ರೆ ಅದರಲ್ಲಿ 10,000 ಕಾಶನ್ ಡೆಪಾಸಿಟ್ ಅಮೌಂಟ್ನ ನಿಮಗೆ ಮೈನಸ್ ಮಾಡ್ತಾರೆ. ಅಂದರೆ ಈಗ ಎಷ್ಟು 1,21,000ಅಲ್ಲಿ ನೆಕ್ಸ್ಟ್ ನೀವು ಜಸ್ಟ್ 1,11,000 ಪೇ ಮಾಡಬೇಕು. ಫುಲ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಕಾಶನ್ ಡೆಪಾಸಿಟ್ ಮಾಡಿರ್ತೀರ ನೀವು. ಅಕಸ್ಮಾತ್ ನಿಮಗೆ ಥರ್ಡ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆ ಒಂದು ಕಾಶನ್ ಡೆಪಾಸಿಟ್ ಏನು ಪೇ ಮಾಡಿರ್ತೀರ ಅದನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ನೋಟ್ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ, ಪ್ರಾವಿಷನಲ್ ರಿಸಲ್ಟ್ ಆಫ್ ಥರ್ಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಫಾರ್ UGCET ಅನೌನ್ಸ್ಮೆಂಟ್. ಮೇನ್ಲಿ ಇದು UGCET ಅವರಿಗೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು. ಸಬ್ಸಿಕ್ವೆಂಟ್ ಟು ದ ಅಡಿಷನ್ ಆಫ್ ಸೀಟ್ಸ್ ಇನ್ ಸಮ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಡ್ಯೂ ಟು ಅಡಿಷನ್ ಆಫ್ ನ್ಯೂ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕಾಲೇಜ್, ಪ್ರಾವಿಷನ್ was given to enter the options for medical and dental courses along with the engineering other courses, and the provisional result of third round of seat allotment has been announced. ಅಂದರೆ ಈಗ ಕೆಲವೊಂದು ಕಾಲೇಜು ಈಗ ಮೆಡಿಕಲಲ್ಲಿ ಒಂದಷ್ಟು ಸೀಟ್ಸ್ ಆ್ಯಡ್ ಆಯಿತು ಅಂತ ಗೊತ್ತಾಯ್ತಲ್ಲ, ಅದನ್ನು ತಗೊಂಡು ಈಗ ಅವರು ಥರ್ಡ್ ರೌಂಡ್ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಆಪ್ಷನ್ಸ್ ಎಂಟರ್ ಟಿಲ್ 9th September at 8 AM ಫಾರ್ ದ ಥರ್ಡ್ ರೌಂಡ್ ಆಫ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಹ್ಯಾವ್ ಬಿನ್ ಕನ್ಸಿಡರ್. ಸೊ 9ನೇ ತಾರೀಕು ತನಕ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದನ್ನು ಕನ್ಸಿಡರ್ ಮಾಡಿಕೊಂಡು ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ನ ಮಾಡಿದ್ದಾರೆ. ದಿಸ್ ಈಸ್ ದ ಪ್ರಾವಿಷನಲ್ ರಿಸಲ್ಟ್ ಆಫ್ ಥರ್ಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಫಾರ್ UGCET 2025 ಆ್ಯಂಡ್ ಕ್ಯಾಂಡಿಡೇಟ್ಸ್ ಕೆನಾಟ್ ಟೇಕ್ ಅಡ್ಮಿಷನ್ ಇನ್ ದ ಕಾಲೇಜ್ ಫಾರ್ ಪ್ರಾವಿಷನಲಿ ಅಲಾಟೆಡ್ ಸೀಟ್. ಅಂದರೆ ಜಸ್ಟ್ ನೀವು ವೆಯ್ಟ್ ಮಾಡಿ, ಥರ್ಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಅನೌನ್ಸ್ ಆಗೋ ತನಕ ಅಲ್ಲಿ ತನಕ ಕಾಲೇಜ್ಗೆ ಅಡ್ಮಿಷನ್ ಆಗಬೇಡಿ. ಇನ್ನೇನು ಮಧ್ಯಾಹ್ನದಿಂದ ನಿಮ್ಮ ಥರ್ಡ್ ರೌಂಡ್ ಅನೌನ್ಸ್ಮೆಂಟು ಫೈನಲ್ ಅಲಾಟ್ಮೆಂಟು ಆಗುತ್ತೆ. ನೆಕ್ಸ್ಟು, ಇಫ್ ದೇರ್ ಆರ್ ಎನಿ ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್, ಆಪ್ಷನ್ಸ್ ಎಂಟರ್ಡ್ ಥರ್ಡ್ ರೌಂಡ್ ಕಟ್ ಆಫ್ ರ್ಯಾಂಕ್ ಹ್ಯಾಸ್ ಬಿನ್ ಚೆಕ್ಡ್ ಬಟ್ ನೋಟ್ ಸೀಟ್ ಹ್ಯಾಸ್ ಬಿನ್ ಅಲಾಟೆಡ್. ಅಂದರೆ ನಿಮ್ದು ಏನಾದರೂ ಮಿಸ್ಟೇಕ್ಸು KA ಕಡೆಯಿಂದ ಆಗಿತ್ತು ಅಂದರೆ ನಿಮ್ಮ ರ್ಯಾಂಕ್ಗೆ ಆ ಕಾಲೇಜ್ ಕಟ್ ಆಫ್ ಜಾಸ್ತಿನೇ ಇದೆ, ಬಟ್ ಆದರೂ ನಿಮಗೆ ಆ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು KA ಅಥಾರಿಟಿ KA@nic.in ನೀವು ಮೇಲ್ ಮಾಡಿದ್ರೆ ಅವರು ಅದನ್ನು ನೋಡಿ ನಿಮಗೆ ನೆಕ್ಸ್ಟು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ನೆಕ್ಸ್ಟು ನೋಟ್ ಅಂತ ಕೊಟ್ಟಿದ್ದಾರೆ. ಇನ್ ದ ನೋಟಿಫಿಕೇಶನ್ ಡೇಟೆಡ್ 9th September MCC DGHS New Delhi has announced that seat round of counseling will be postponed due to the addition of more medical colleges NMC for the second round of admission to the medical courses. ಅಂದರೆ ಈಗ ನಿಮಗೆ 9th ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿತ್ತು, ಅದರಲ್ಲಿ ಏನಂದರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗು ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದ್ರೆ. ನೆಕ್ಸ್ಟು, ಸಿನ್ಸ್ AICTE New Delhi has not issued any notification regarding the extension of date of 15th September for admission to the ಇಂಜಿನಿಯರಿಂಗ್ ಆರ್ ಆರ್ಕಿಟೆಕ್ಚರ್ ಕೋರ್ಸಸ್. ಸೊ ಇದು ಮೇಯ್ನ್ ಆಗಿ ಈಗ KA ಅವರು ಇಷ್ಟು ಫಾಸ್ಟಾಗಿ ಏನಕ್ಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ AICTE ಸೊ ಇವರು September 15th ಒಳಗೆ ಎಲ್ಲ ಪ್ರೊಸೆಸ್ನು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಆರ್ಡರ್ ಇದೆ. ಸೊ ಅದನ್ನು KA ಅವರು ಫಾಲೋ ಮಾಡಲೇಬೇಕು. ಆದ್ದರಿಂದ ಅವರು ಏನಾದರೂ ಎಕ್ಸ್ಟೆಂಡ್ ಮಾಡಿದರೆ 15th ಇಂದ 20th ಆಗಿದೆ, ನಿಮಗೆ ಇನ್ನೊಂದು 2 ದಿನ ಎಕ್ಸ್ಟ್ರಾ ಕೊಡ್ತಾಯಿದ್ರು, ಬಟ್ ಅವರು ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಫ್ಟರ್ ದ ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್ ಆಫ್ ಥರ್ಡ್ ರೌಂಡ್ ಕ್ಯಾಂಡಿಡೇಟ್ಸ್ who are allotted course in engineering, architecture, yoga, naturopathy, agricultural science, veterinary, BSc, B.Pharma, BPT, Pharma D, BPO, allied health science, etc. should report to the college before 13th by paying the prescribed fees and downloading seat confirmation slip. Fees paid if any other earlier round or caution deposit will be adjusted in this round upon selection of seat in this round. ಅಂದರೆ ಈಗ ಈ ಏನು ಕೋರ್ಸ್ ಇಷ್ಟು ನಾನು ಮೆನ್ಷನ್ ಮಾಡಿದೆ, ಇಷ್ಟು ಕೋರ್ಸ್ಗಳಿಗೆ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡೋದಕ್ಕೆ September 13th ಲಾಸ್ಟ್ ಡೇಟ್. ಮತ್ತೆ ಹೇಳ್ತಾ ಇದ್ದೀನಿ, September 13th ಲಾಸ್ಟ್ ಡೇಟು. ಸೊ ನಾಳಿದ್ದು ನಿಮಗೆ September 13th. ಸೊ ನಾಳಿದ್ದು ನಿಮ್ಮ ಕಾಲೇಜ್ ಅಡ್ಮಿಷನ್ಗೆ ಆಗಿರೋದಿರ್ಬೋದು ಅಥವಾ ಫೀಸ್ ಪೇಮೆಂಟು ಅಥವಾ ಕನ್ಫರ್ಮೇಷನ್ ಸ್ಲಿಪ್ಪು ಪ್ರತಿಯೊಂದಕ್ಕೂ ನೀವು ನಾಳಿದ್ದೊಳಗಡೆ ಕಂಪ್ಲೀಟ್ ಮುಗಿಸ್ಕೋಬೇಕು. ಅಕಸ್ಮಾತ್ ನೀವು ಕಾಶನ್ ಡೆಪಾಸಿಟ್ ಪೇ ಮಾಡಿದರೆ ಅದನ್ನು ಈ ಒಂದು ಫೀಸ್ ಜೊತೆ ನಿಮಗೆ ಅಡ್ಜಸ್ಟ್ ಮಾಡ್ಕೊತಾರೆ. UG NEET ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಆರ್ ಅಡ್ವೈಸ್ಡ್ ನಾಟ್ ಟು ಟೇಕ್ ಎನಿ ಆ್ಯಕ್ಷನ್ ಟಿಲ್ ಫರ್ದರ್ ನೋಟಿಸ್. ನೆಕ್ಸ್ಟು ಮೆಡಿಕಲ್ ಸ್ಟೂಡೆಂಟ್ಸು ಮತ್ತು ಡೆಂಟಲ್ ಆಯುಷ್ ಕೋರ್ಸಸ್ಸು ಅಲಾಟೆಡ್ ಸ್ಟೂಡೆಂಟ್ಸು ನೀವು ನೆಕ್ಸ್ಟು KA ಕಡೆಯಿಂದ ಏನು ಅಪ್ಡೇಟ್ ಬರೋ ತನಕ ನೆಕ್ಸ್ಟು ನಿಮ್ಮದೇನು ಪ್ರೋಸೆಸ್ ಇಲ್ಲ, ಜಸ್ಟ್ ವೆಯ್ಟ್ ಮಾಡಿ. ಅವರು ಏನಾದರೂ ನೋಟಿಫಿಕೇಷನ್ ಬಿಟ್ಟರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಫೀಸ್ ಪೇಮೆಂಟ್ ಎಷ್ಟು ಅಂತ. ಸೊ ಕಾಲೇಜ್ ಟೈಪು ಮತ್ತು ಇಲ್ಲಿ ಕ್ಯಾಟಗರಿ ವೈಸು ಮತ್ತು
ಎಷ್ಟು ಅಮೌಂಟ್ ಇದೆ ಅಂತ ಇಲ್ಲಿ ನೋಡಿ. ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಇದು ಮೇಯ್ನಾಗಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿ ನಿಮ್ಮ ಜನರಲ್ ಮೆರಿಟು 2A 3B 3A 3B ಆಗಿತ್ತು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ SC ST ಸ್ಟೂಡೆಂಟ್ಸ್ ಇನ್ಕಮ್ ಎಬೋವ್ 10 lakh ರುಪೀಸು, ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಎಬೋವ್ 1.5 lakhs. ಸೊ ಈ ಕಂಡೀಷನಲ್ಲಿ ಈ ಒಂದು ಕಂಡೀಷನಲ್ಲಿ ನೀವಿತ್ತು ಅಂತ ಹೇಳಿದ್ರೆ, ಅಂದರೆ ಈ ಒಂದು ಕ್ಯಾಟಗರಿಲಿ ನೀವಿತ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಕಾಲೇಜ್ ನಿಮ್ಗೆ ಸಿಕ್ತು ಅಂತ ಹೇಳಿದ್ರೆ 44,000 ಆಗುತ್ತೆ. SC ST ಸ್ಟೂಡೆಂಟ್ಸ್ಗೆ 0 ರೂಪೀಸು. ನಿಮಗೆ ಕಾಲೇಜ್ ಅವರು ಡೆವಲಪ್ಮೆಂಟ್ ಫೀಸ್ ಪೇ ಮಾಡಿಸ್ಕೊತಾರೆ. ನೆಕ್ಸ್ಟು ಕ್ಯಾಟಗರಿ 1ಗೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 lakhs ಇತ್ತು ಅಂತ ಹೇಳಿದ್ರೆ 24,000. ಇದೇ ರೀತಿ ನೀವು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಅಡ್ಮಿಷನ್ ಆಗೋದು ಯಾವುದರಲ್ಲಿ ಅಂತ ಹೇಳಿದ್ರೆ ಟೈಪ್ 2 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ 1,21,000 ಇರುತ್ತೆ. ಸೊ ನಿಮಗೆ ಕ್ಯಾಟಗರಿ 1 ಆಗಿತ್ತು ಅಂತ ಹೇಳಿದ್ರೆ 91,000 ಆಗಿರುತ್ತೆ. ನೆಕ್ಸ್ಟು ಟೈಪ್ 1 ಅನ್ಏಡೆಡ್ ಕಾಲೇಜ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್, ಇದು 1,11,800 ರುಪೀಸು. ಆಲ್ಮೋಸ್ಟು ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ನಿಮ್ಮ ಅಲ್ಲಿ ಒಂದು ಏನು ಮೆನ್ಷನ್ ಆಗಿರುತ್ತೆ ಅದರಲ್ಲೇ ರಿಸಲ್ಟ್ ಶೀಟಲ್ಲಿ ಅಲ್ಲೇ ಮೆನ್ಷನ್ ಆಗಿರುತ್ತೆ ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು ಅಂತ. ನೆಕ್ಸ್ಟು ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ಕೊತೀನಿ. ನಿಮ್ಮದು ಎಷ್ಟು ಫೀಸು ಅದನ್ನು ನೀವು ರೆಡಿ ಮಾಡ್ಕೋಬೇಕು ಆದಷ್ಟು ಬೇಗ. ನಾಳಿದ್ದೇನೆ ಲಾಸ್ಟ್ ಡೇಟ್ ಇರೋದು, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನೀವು ಯಾವುದೇ ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಅವರು ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದೇ ಒಂದು ಡೇಟ್ ಪ್ರಕಾರನೇ ಹೋಗ್ಬೋದು. ಬಟ್ ನೀವು ಪ್ರೋಸೆಸ್ನೆಲ್ಲ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಈಗ ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದು ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದು DCET ಆಗಿರ್ಬೋದು, ಬಟ್ KCETದು ಆಲ್ಮೋಸ್ಟ್ ಸೇಮ್ ಬರುತ್ತೆ. ಸೊ ಹೋಗಿ ಒಂದ್ಸಲ KCET ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಿಮ್ಮ ಆ ಒಂದು ಅಲಾಟ್ಮೆಂಟ್ ಕಾಪಿಲೇ ಮೆನ್ಷನ್ ಆಗಿರುತ್ತೆ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.